ಭಾಳ ಜನ ಎಲ್ಲರೂ ಕೇಳಾಕತ್ತಾರ್ಕಿ ಚಾರ್ಲಿ ಎಷ್ಟೈತಿ. ಹಾ, ಬೈ ದ ವೇ ನಾವ್ ಅದ್ರ ಹೆಸರು ಚಾರ್ಲಿ ಇಟ್ಟಿವಿ. ಆಲ್ರೆಡಿ ಎಲ್ಲರಿಗೂ ಗೊತ್ತಾಗೈತಿ. ಎಷ್ಟೈತದೀಗ? ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗದಿರಿ? ಆರಾಮದಿರೇನ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಲಾಸ್ಟ್ ವ್ಲಾಗ್ ನೋಡಿದ್ರ ಎಲ್ಲರಿಗೂ ಗೊತ್ತಾಗಿರ್ಬೋದು ನಮ್ಮ ಫ್ಯಾಮಿಲಿ ಒಳಗೆ ಯಾರು ಹೊಸ ಮೆಂಬರ್ ಬಂದಾರಂತ. ಸೊ ಸಣ್ಣಂಗೆ ಅವ್ರದ್ದೊಂದು ಸ್ಪೆಷಲ್ ರೂಟೀನ್ ಸ್ಟಾರ್ಟ್ ಆಗಕತ್ತೈತಿ. ಅವ್ರದ್ದು ಫುಡ್ ರೂಟೀನ್, ಅವ್ರದ್ದು ಮಲ್ಕೊಳ್ಳೋ ರೂಟೀನ್ ಎಲ್ಲ ಸ್ಟಾರ್ಟ್ ಆಗಕತ್ತೈತಿ. ಸೊ ಇವತ್ತು ಫಸ್ಟ್ ಶಾಪಿಂಗ್ ಆಯಿತು. ನಮ್ಮ ಪಪ್ಪಿದ, ನಮ್ಮ ಡಾಗಿದ ಏನೇನು ತಂದೀವಿ ತೋರಿಸ್ತೀನಿ. ಇವರೊಂದು ಕಾಮಿಡಿ ಏನಾಕತ್ತಾರಂದ್ರೆ ನಾನು ಸಾನ್ವಿಗೂ ಇಷ್ಟೇನು ತಂದಿರಲಿಲ್ಲ ಮುಟ್ಟಿಕೊಳ್ಳೆ ಅಂತ ಹೇಳಕತ್ತಾರು. ಸೊ ತೋರಿಸ್ತೀನಿ. ಮೇ ಬಿ ಏನಾದರೂ ನೀವು ಸಜೆಸ್ಟ್ ಮಾಡ್ಬೋದು, ಇದ್ರೊಳಗೆ ಏನಾರು ಉಳಿದಿದ್ರೆ ಅಥವಾ ಯಾರಾದರೂ ಹೊಸದಾಗಿ ಡಾಗಿ ತೊಗೋಬೇಕು ಅಂದ್ರೆ ಏನೆಲ್ಲ ತೊಗೋಬೇಕಾಗ್ತೈತಿ ಅಂತಲೂ ಗೊತ್ತಾಗ್ಬೋದು. ಸೊ ಇದು ಆ್ಯಕ್ಚುಲಿ ಅದರದ್ದು ಬೌಲ್ ತಿನ್ನಕ್ಕೆ. ಆ್ಯಕ್ಚುಲಿ ನಾವೀಗ ಸದ್ಯ ಮನ್ಯಾಗ ನಮ್ದೇನು ನಾರ್ಮಲ್ ಬೌಲ್ ಇರ್ತಾವೆ ಅದನ್ನ ಕೊಡಾಕತ್ತಿದ್ವಿ. ಸೊ ಸ್ಪೆಷಲ್ ಅದ್ರ ಸಂಬಂಧನ ಲಂಚ್ ಡಿನ್ನರ್ ಮಾಡೋಕೆ ಈ ರೀತಿ ಬೌಲ್ ತಂದೀವಿ. ಇದು ಆ್ಯಕ್ಚುಲಿ ಸ್ವಲ್ಪ ದೊಡ್ಡದೈತಿ, ಬಟ್ ನಾವೇನು ತೊಗೊಂಡಿವಲ್ಲ ಲ್ಯಾಬ್ರಡಾರ್, ಅದು ಭಾಳ ಜಲ್ದಿ ಗ್ರೋ ಆಗ್ತೈತಿ. ಸೊ ಸಾಣತ್ತಂದ್ರೆ ಅದಕ್ಕೆ ಮತ್ತೊಂದು ಸ್ವಲ್ಪ ದಿನ ಆದಮೇಲೆ ತೊಂದರೆ ಆಗ್ಬೋದು. ಹೀಗಾಗಿ ಒಂದು ಸ್ವಲ್ಪ ಇದು ಮೀಡಿಯಮ್ ಸೈಜ್ ಅಲ್ಲ, ಇನ್ನು ಲಾರ್ಜ್ ಸೈಜ್. ಸೊ ಇದು ಮೀಡಿಯಮ್ ಸೈಜ್ ಬೌಲ್ ಐತಿ. ಇದ್ರೊಳಗೆ ಸಣ್ಣದು ಬರ್ತೈತಿ, ಇನ್ನೂ ಇದ್ರಕ್ಕಿಂತ ದೊಡ್ಡದು ಬರ್ತೈತಿ. ಆಮೇಲೆ ಬಂದಾಗಿಂದ ನಮ್ಮೆಲ್ಲರದು ಬರೀ ಕಾಲು ಕಡಿಯಾಕತ್ತೈತಿ. ಸೊ ಇದು ತೋರ್ಸಾತೀನಿ ಫಸ್ಟ್. ಹಲ್ಲು ಅದ ಚಪ್ಪಲ್ ಸಂಬಂಧ ತೋರಿಸ್ತೀನಿಲ್ಲ, ಹಲ್ಲು ಗುದು ಮಾಡಾಕತ್ತೈತಿ. ಸೊ ಹಿಂಗಾಗಿ ಅದಕ್ಕೆ ಬೋನ್ ಆಟ ಆಡೋಕ್ಕಾಯ್ತು, ಅದ್ರ ಹಲ್ಲು ಗುದು ಮಾಡ್ರಾಯ್ತು. ಅದು ಬಂದಾಗಿಂದ ಬರೀ ಎಲ್ಲರೂ ಚಪ್ಪಲ್ ಒಂದು ಹಿಡಿಯಾಕತ್ತೈತಿ. ಹಿಂಗಾಗಿ ಅದಕ್ಕೆ ಅದು ಒಂದು ಟಾಯ್ ಶೂ ಐತಿದ, ಆಟ ಆಡೋ ಶೂ ಐತಿ. ಅಂದ್ರೆ ಬೇಕಾದ್ರೆ ಒಂದು ಸ್ವಲ್ಪ ಬಲೆ ಆವಾಜ್ ಬರ್ತೈತಲ್ಲ ನಾ ಈಗ ನೋಡಿ. ಸೊ ಈ ರೀತಿ ಸ್ವಲ್ಪ ಕಚ್ಚಿದ್ರೆ ಅದಕ್ಕೆ ನಾ ಯಾರ್ದು ಶೂಸರ ಹಿಡ್ಕೊಂಡೀನಿ ಅಂತ ಒಂದು ಸ್ವಲ್ಪ ಸಮಾಧಾನರೇ ಆಗ್ತೈತೆ ಅದಕ್ಕೆ. ಆಮೇಲೆ ಒಂದು ಬೆಲ್ಟ್ ಕುತ್ತಿಗೆಗೆ ಹಾಕಕ್ಕೆ. ಆಮೇಲೆ ಸದ್ಯ ನೀವು ಲಾಸ್ಟ್ ಬ್ಲಾಗ್ ನೋಡಿರ್ಬೋದು, ನಾವು ಆ್ಯಕ್ಚುಲಿ ಕೊಡಾಕತ್ತಿದ್ವಿ ಹ್ಯೂಮನ್ ಸೆರ್ಲಾಕ್. ಬಿಕಾಸ್ ಯಾರ ಕಡೆಯಿಂದ ತೊಗೊಂಡಿದ್ವಲ್ಲ ಅವರು 2 ದಿನ ಅದನ್ನ ಕೊಡ್ರಿ ಅಂತ ಹೇಳಿದರು. ಸೊ ಸ್ಪೆಷಲ್ ಅವ್ರದ್ದು ಡಾಗಿದ್ನು ಸೆರ್ಲಾಕ್ ಬರ್ತೈತಿ. ಸೊ ಅದನ್ನು ತೊಗೊಂಡು ಬಂದೀವಿ. ಈಗ ಸದ್ಯ ಎಷ್ಟು ದಿನ ಕೊಡ್ತಿದ್ದ? 45 ಡೇಸ್ ಆಗೋ ತನಕ ಇದು ಕೊಡೋದು. ಈಗ ಸದ್ಯ ಆಲ್ರೆಡಿ ನಮ್ಗೆ 30 ಡೇಸ್ ಆಗೈತಿ. ಇನ್ನೊಂದು 15 ದಿನ ಈ ಸೆರ್ಲಾಕ್ ಕೊಡೋದು. ಇದು ಆಗೋಣ 45 ಡೇಸ್ ಆಗೋಣ. ಇದು ರಾಯಲ್ ಕೆನಿನ್ ಅಂತ ಈ ರೀತಿ ಫುಡ್ ಬರ್ತೈತಿ. ಇದು ಸ್ಟಾರ್ಟರ್. 1 ವರ್ಷ ಇಲ್ಲ 3 ಮಂತ್ಸ್ ಆಗುತ್ತಾನ. ಇದು ಇಲ್ಲ 3 ಮಂತ್ಸ್ ಆಗೋ ತನಕ ಇದು ಕೊಡೋದು. ಆಮೇಲೆ ಪಪ್ಪಿ ಫುಡ್ ಬರ್ತೈತಿ, ಅದು 1 ವರ್ಷ ತನಕ ಕೊಡೋದ. ಕನ್ಫ್ಯೂಸ್ ಮಾಡ್ಕೊಂಡ್ರ? ಇದು ಅಪ್ ಟು 3 ಮಂತ್ಸ್ ಹೇಳಿದ್ರಲ್ಲ ಅವ್ರ. ಇದು ಅಪ್ ಟು 3 ಮಂತ್ಸ್ ಕೊಡೋದು, ಆಮೇಲೆ ಪಪ್ಪಿ ಫುಡ್ ಕೊಡೋದು, ಅದು 1 ವರ್ಷ ತನಕ. ಆಮೇಲೆ ಅದಕ್ಕೆ ಸ್ನಾನ ಮಾಡ್ಸಕ್ಕ ಸೋಪ್ ತಂದೀವಿ. ಆಮೇಲೆ ಇದು ಹುಳ ಅದು ಏನಾರ ಇತ್ತಂದ್ರೆ ಅದಕ್ಕೊಂದು ಸ್ವಲ್ಪ ಕ್ಲೀನ್ ಮಾಡಿ ನೀಟ್ ಸ್ವಚ್ಛ ಇಡಕ್ಕೆ ಇದು ತಂದೀವಿ. ಸೊ ಇಷ್ಟೆಲ್ಲ ಫಸ್ಟ್ ಶಾಪಿಂಗ್ ಆಯಿತು ಅದರದ್ದು. ಇದ್ರ ಬಗ್ಗೆ ಮತ್ತೇನಾದರೂ ನಿಮಗೆ ಗೊತ್ತಿತ್ತು, ಏನಾದರೂ ಉಳಿದಿದ್ರೆ ಹೇಳ್ರಿ. ಮತ್ತು ಯಾರಾದರೂ ಬೇಕಾಗಿತ್ತು ಇನ್ಫಾರ್ಮೇಷನ್ ಹೊಸದಾಗಿ ತೊಗೋಬೇಕಂತ ಅನ್ಕೊಳಕತ್ತಿದ್ರೆ ಇಷ್ಟೆಲ್ಲ ಸಾಮಾನಂತರೂ ಸ್ಟಾರ್ಟಿಂಗ್ ತೊಗೋಬೇಕಾಗ್ತೈತಿ. ರೆಸ್ಟ್ ತೊಗೊಳಕತ್ತೀರ? ಈ ಚೇರ್ ಬಂದಾಗಿಂದ ಪಾಪ ನಮ್ಮನ್ನ ಆ ಚೇರ್ನ ಸೈಡ್ಗೆ ಸರಿಸ್ಬಿಟ್ಟಿರಲ್ಲ. ಹಿಂಗ ನೋಡಗತಿ ಮನುಷ್ಯಂದು. ಅದೇ ನಾನು ಆ ದಿನ ಕೂತ್ ನೋಡಿದ್ನಲ್ಲ, ಫುಲ್ ಬ್ಯಾಕಿಗೆ ಅಲ್ಲಿ ಒಟ್ಟು ಗ್ಯಾಪ್ ಅನ್ಸಂಗಿಲ್ಲ. ಮಸ್ತ್ ಬನ್ನಿ ಒತ್ತದಂಗೆ ಅನಿಸ್ತೈತಿ. ಮಸಾಜ್ ಚೇರ್ ಒಳಗೆ ಕೂತಂಗೆ ಅನಿಸ್ತೈತಿ, ಹೌದಿಲ್ಲ? ಖರೆ ಪಾಪ ಅದೇನು ಪಾಪ ಮಾಡೈತೆ, ಅದಕ್ಕೆ ಹಂಗೆ ಸರ್ಸಿರ್ ಬಾಜುಕ್. ಹಂಗೆ ಮಾಡಬಾರ್ದು. ಓಲ್ಡ್ ಈಸ್ ಗೋಲ್ಡ್. ನಿನ್ನೆ ವ್ಲಾಗ್ ಒಳಗಿನೂ ನಿಮ್ಮೆಲ್ಲ ಕಾಮೆಂಟ್ಸ್ ನೋಡಿ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಚಾರ್ಲಿನ ನೀವೆಲ್ಲರೂ ಲೈಕ್ ಮಾಡಿದ್ರಿ, ಇಷ್ಟಪಟ್ರಿ. ಮತ್ತು ನಂಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಇಷ್ಟು ಜನ ನೀವೆಲ್ಲರೂ ಡಾಗ್ ಲವರ್ಸ್ ಅದೀರಿ. ಇಷ್ಟೆಲ್ಲರ ಜನರ ಮನ್ಯಾಗ ಡಾಗ್ಸ್ ಆಲ್ರೆಡಿ ಅದಾವು ಅಂತ ಗೊತ್ತಿರಲಿಲ್ಲ. ಸೊ ಅದೂ ಎಲ್ಲ ನೋಡಿ ನಿಮ್ಮ ಡಾಗ್ ಹೆಸರು, ನಿಮ್ಮ ಸಜೆಷನ್ಸ್ ಎಲ್ಲನೂ ಓದಿ ನನಗೆ ಭಾಳ ಖುಷಿ ಆಯಿತು. ಅದು ಎಲ್ಲ ಹೋಗಿತ್ತು ಚಾರ್ಲಿನ. ಆದರೆ ಯಾರದ ಆವಾಜ್ ಮಾಡೋರ? ಚಾರ್ಲಿನೋ ಸಾನುನೋ? ನಾನು ಕನ್ಫ್ಯೂಸ್ ಆಗೈತೆ. ಸಾನಿ ಆವಾಜ್ ಮಾಡತ್ತಾರ, ಚಾರ್ಲಿ ಆವಾಜ್ ಮಾಡತ್ತೈತೆ ಅಂತ. ಚಾರ್ಲಿ
ಹಾ ಪಪ್ಪ ಅಂತ ಚಾರ್ಲಿ ಏನ್ ಚಾರ್ಲಿ ಎಷ್ಟು ಲಘು ಮಾತಾಡಕತ್ತಿಲ್ಲ ಚಾರ್ಲಿ ನಮ್ ಚಾರ್ಲಿ ನಾ ಕರೆ ಚಾರ್ಲಿನ ಮಾತಾಡೋದು ತಿಳ್ಕೊಂಡಿಲ್ಲ ಬಾ 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 ಚಾರ್ಲಿ ನೋಡಿಲ್ಲ ಹಿಂಗ ಏನೇನ್ ತಂದೈತಿ ಚಾರ್ಲಿ ಹೊರಗ್ ಬಾ ನೀನ ಕೊಡಿಕಪ್ಪ ಸರ್ ಚಾರ್ಲಿ ಚಾರ್ಲಿ ಬಾಯ್ಲೆ ಸರ್ ನೀನ ಕೊಡಕ್ಕ ಚಾರ್ಲಿ ಬಾ ಸಣ್ಣ ಸಣ್ಣ ಬರ್ತದೆ ನಾನು ಹಂಗ ಸಣ್ಣ ತೆಗಿಯೋದ್ ಪ್ಲಾಸ್ಟಿಕ್ ಒಳಗಿಂದ ಪೂರ್ತಿ ತೆಗಿ ಕೈಯಾಗ ಹಿಡ್ಕೋ ಅದ್ರ ಕಾವು ಐತದ ಆಟುನ್ ಟಾಯ್ ಟಾಯ್ ಐತಿ ಬೋನ್ ಹಡ್ಡಿಕ ಟಾಯ್ ಬಾ 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 ಬಾಯ್ಲೆ ಬಾ ಕರಿ ಸನು ಬಿಡೇನ ಆಡ್ತೈತೆ ಅದು ತಗೋ ಕಚ್ ಎಟ್ ಬೇಕಟ್ಟ ನಮ್ ಕಾಲ್ ಕಚ್ ಇಡಾತಿ ನೋಡಲ್ಲ ಹೆಂಗ್ ಹಿಡ್ಕೊಳ್ಸಿರಿ ನೋಡಲ್ಲ ಕಳ್ಳ ಏಯ್ ಓಡಿ ಹೋಗ್ತೈತ್ ನೋಡಿ ಎಲ್ಲರೂ ಕಸ್ಕೊಂಡಾರ ತೋಡಿ ಅದೇನ್ ಮಾಡ್ತಾ ಬರುತ್ತೆ ತಗೊಂಡ ತಮ್ಮ ಅಡ್ಡಾಕ್ ಹೋಗಿ ಅಲ್ಲಿ ಕಚ್ ಕಡ್ಕೋದ್ಕೊಂಡಿರ್ತಾವ ಇನ್ನ ನೋಡ್ಲಾ ಎಲ್ಲ ಕಸ್ಕೊಂಡು ಇವತ್ತು ಹೊಂಟೈತೆ ಹೆಂಗ ನೋಡು ಮುಚ್ಕೋತೈತಿ ನೋಡಿ ಚಾರ್ಲಿ ತೋರಿಸ್ಲಾ ನಮಗೂ ಒಂದಿಟ ಎಲ್ಲ ಕಸ್ಕೊಂಡಿದ್ದೀವ ನಾತದ ನಿಂದ ಐತಿ ಅದ್ರ ಎಕ್ದಮ್ ಎಲ್ಲ ಕವರ್ ಮಾಡು ಸುಮ್ಮನೆ ನೋಡೋದು ಆಟ ನೋಡ್ಬೇಕು ಅದಕ್ಕೆ ಬಹುಶಃ ದೊಡ್ಡದಾಗೈತೇನೆ ಯಾರಿಗೆ ಗೊತ್ತ್ರಿ ಏನಿಲ್ಲೋ ಹೆಂಗಿರ್ತಾವ ಇಲ್ಲ 2 months ಆಯ್ತಲ್ಲ ನಾನು ಬಾ ಏನ್ ನನ್ ಮನೆಕ ಡ್ರೆಸ್ ಬಾಯ್ಲೆ ಅಲ್ಲಿ ಹೋಗಿ ನಿನಗೆ ಅದಕ್ಕೆ ಹಡ್ಡಿ ಅದಕ್ಕೆ ತಂದೆ ತಗೋದ ಅದಕ್ಕೆ ತಂದೈತಿ ತಗೋದ ಕಚ್ ಇಡಾತಿ ನಮ್ನೆಲ್ಲಾರ್ನು ತೋ ಕಚ್ ಎಟ್ ಬೇಕಟ್ ಕಚ್ ಹೈ ಸಣ್ಣ ಭಾಳ ಸನಿಪ ಬೇಡ ಬರೀ ಆದ್ರೆ ಆಟ ನೋಡೋದು ಆಟ ನೋಡಕ್ ಮಜಾ ಅದ್ರದ ಅಪ್ಪೆ ನೋಡಲ್ಲಿ ಇಲ್ಲ ನೋಡು ಫೇಕ್ ಐತೆ ಅನ್ನೋದು ಗೊತ್ತಾಗ್ತೈತೆ ಅದಕ್ಕೆ ಇದು ಎಲ್ಲ ಇವ್ರು ಚಪ್ಪಲ ಅಲ್ಲಿ ಇದತ್ತ ರೀ ನಾನು ಹುಲ್ಲು ಮಾಡಕತ್ತಾರ ಹುಲ್ಲು ಇವ್ರ ಚಪ್ಪಲ ರಿಯಲ್ ಚಪ್ಪಲ ಅಲ್ಲ ಹುಲ್ಲು ಮಾಡಕತ್ತಾರ ನಂಗತ್ತಂತ ಹೋಯ್ತು ನೋಡ ಪಕ್ಕ ನಾ ಇದ್ರ ವಿಡಿಯೋ ಮಾಡ್ಬೇಕಂದ್ರೆ ನನ್ನ ಮೈ ಮೇಲೆ ಏರಾತೈತಿ ಇದು ಕೊಡು ಸಿಟ್ ಡೌನ್ ಚುಬೆಟ್ ದಮ್ ಬಿಡು ತೊಗೊಂಡು ಹೊಂಟ್ ನೋಡು ಎಲ್ಲಿ ಹೋಗ್ತಿ ಸಣ್ಣ ನೋಡೋದು ಹೆಂಗೆ ತೊಗೊಂಡು ಹೋಗ್ತೈತಿ ನಿನಗೆ ಒಳಗೆ ಅಡುಗೆ ಮನೆಯಾಗ ಊಟ ಮಾಡಂದ್ರೆ ನೀ ಹೆಂಗೆ ಓಡಿ ಹೋಗ್ತಿ ಇಂಜೆಕ್ಷನ್ ಅದ ಸೋಪ್ ಬೆಲ್ಟ್ ಹಾಕ್ತೀರಿ ಚಾರ್ಲಿ ನಿನ್ ಬೆಲ್ಟ್ ಬಂದದ್ ಬೆಲ್ಟ್ ಹಾಕ್ತೀರಿ ಇವತ್ತಿಂದ ನೀ ನಮ್ಮವಾದಿ ನಮ್ಮವದಿ ನಿಮ್ಮವ್ರು ಅದಾರಲ್ಲ ಅವ್ರು ಅಂದ್ರೆ ಅಫಿಷಿಯಲಿ ಇದು ಈ ಬೆಲ್ಟ್ಲೆ ಗೊತ್ತಾಗ್ತತ್ಲ ಇದು ಸಾಕಿದ್ದ ನಾಯಿ ಹಾ ಈಸಿಲಿ ಹೋತ್ಲಾ ಅಲ್ಲ ನಾನು ಅದು ಭಾಳ ದೊಡ್ಡದು ಮಾಡಿದ್ದೆ ಹೆಂಗ ನಾನು ಅದನ್ನ ತಾನೆ ಎಷ್ಟು ಈಸಿಲಿ ಹೋಗದ ಏ ಎಲ್ಲೊಂಟಿ ಏ ಹೀರೋ ಎಲ್ಲೊಂಟಿ ಓ ಮಾರಾಯ ನೋಡ್ನ ತೋರ್ಸು ಕಾಣವ ಆತದ್ರ ಮುಖ ಮಮ್ಮಿಗೆ ಮುಖ ತೋರಿಸ್ತೀನಿ ಬೆಲ್ಟ್ ಹಾಕಿದ್ದ ಮಕ್ಕೋತೈತೆ ನೋಡ್ರಿ ನಿಮ್ ತೊಡಿ ಮನು
ಅದು ಬೆಲ್ಟ್ ಕಾಣಂಗೆ ಇಲ್ಲ ಅದ್ರ ಫರ್ ಒಳಗೆ. ಅದನ್ನತನ್ನ ಸರಿ. ಬ್ಲೂ ಕಲರ್ ಬೆಲ್ಟ್ ರೆಡಿ. ಸ್ವಲ್ಪ ಲೂಸ್ ಹಾಕಿರಿಲ್ಲ, ಲೂಸ್ ಹಾಕಿನಿ. ಭಾಳ ಫಿಟ್ ಹಾಕ್ಬೇಡ್ರಿ ಮತ್ತೆ. ಇವ ಸಾನ್ಯಾ ಬಿದ್ದಿಗಿದ್ದಿ. ಸಾನಂದು ಎಕ್ಸ್ಪ್ರೆಷನ್ ನೋಡ್ರಿ ಅದ್ರ ಜೋಡಿ. ಬೆಲ್ಟ್ ಬೆಲ್ಟ್ ಥ್ಯಾಂಕ್ ಯು ಹೇಳತ್ತ ನಿಮಗೆ ತೊಡಿ ಮೇಲೆ ಕೂತು ರೀ. ಥ್ಯಾಂಕ್ ಯು ಹೇಳತ್ತತಿ. ಬ್ಯಾಡ್ದಮ್ ಒಂದ್ ಸ್ವಲ್ಪ ಪಪ್ಪ ಜೋಡಿ ಆಟ ಆಡ್ಲಿಲ್ಲ ಅದ ಪಪ್ಪ. ಅಲ್ಲ ಅಕ್ಕ ಥ್ಯಾಂಕ್ಸ್ ಕೊಡು, ಅಕ್ಕ ಥ್ಯಾಂಕ್ಸ್ ಕೊಡು. ಏಯ್ ಸಾನು ಸಾನು ಸಾನ್ ಬಿಡೋದು ಬಾ ಕೈ ಮಾಡಿದ್ರಲ್ಲ ಉಗುಳ ತರ್ತದ ಅದಕ್ಕೆ. ಸ್ವಲ್ಪ ಮೇಲೆ ಸ್ವಲ್ಪ ಮೇಲೆ ಸ್ವಲ್ಪ ಮೇಲೆ ಜಂಪ್ 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 ಜಂಪ್. ಆಗಳಿಂದ ಎಲ್ಲರೂ ಚಾರ್ಲಿನೂ ಭಾಳಷ್ಟು ಆಕ್ಟಿವಿಟೀಸ್ ಎಲ್ಲರೂ ನೋಡಾಕತ್ತೀರಿ. ಸೊ ಅದ್ರದ್ದು ಏನು ಮೆಮೊರಿ ಐತಿ ನಮ್ಮ ಮನೆಗೆ ಬಂದಾಗಿಂದ ಮುಂದೆ ದೊಡ್ಡ ಆಗೋ ತನಕ ಹೆಂಗೆ ಏನೇನು ಮೆಮೊರೀಸ್ ಇರ್ತಾವೆ ಎಲ್ಲ ಕಾಯಂ ಚಾನಲ್ ಒಳಗೆ ಉಳಿಲಿ ಅಂತ ನಿಮ್ಮ ಜೊತೆನೂ ಎಲ್ಲಾನು ಶೇರ್ ಮಾಡಾಕತ್ತೀನಿ. ಫೈನಲಿ ನಿನ್ನೆ ಬ್ಲಾಗ್ ಒಳಗೆ ಎಲ್ಲರಿಗೂ ನಾನು ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟೀನಿ. ಸೊ ಭಾಳಷ್ಟು ಎಲ್ಲರೂ ಏನೇನು ಕ್ವಶನ್ಸ್ ಕೇಳಾಕತ್ತೀರಿ. ಸೊ ಅದರ ಇನ್ಫಾರ್ಮೇಶನ್ ನಾನು ಇವ್ರ ಕಡೆಯಿಂದನೇ ತೊಗೊಳಕತ್ತೀನಿ. ಭಾಳ ಜನ ಎಲ್ಲರೂ ಕೇಳಾಕತ್ತಾರ್ಕಿ ಚಾರ್ಲಿ ಎಷ್ಟೈತಿ. ಹಾ ಬೈ ದ ವೇ ನಾವು ಅದ್ರ ಹೆಸರು ಚಾರ್ಲಿ ಇಟ್ಟಿವಿ. ಆಲ್ರೆಡಿ ಎಲ್ಲರಿಗೂ ಗೊತ್ತಾಗೈತಿ. ಎಷ್ಟೈತದ ಈಗ ಏಜ್ 5 weeks. ನಾವು ತಂದಾಗ 4 weeks. 38 days ಆಗೈತಿ. ಆಕ್ಚುಲಿ ನಾವು ಒಂದು ವಾರ ಮೊದ್ಲ ತಂದೀವಿ, ಬಟ್ ಎಲ್ಲ 1 by 1 ಬ್ಲಾಗ್ ನಿಮ್ ಜೊತೆ ಶೇರ್ ಮಾಡೋ ತನಕ ಲೇಟ್ ಆಗತ್ತೈತಿ. 32 days ಇದ್ದಾಗ ಬಂದಿತ್ತು, ಈಗ 38 days ಆಗೈತಿ ನೋಡಿ. ಅಂದ್ರೆ ಆಲ್ಮೋಸ್ಟ್ 5 week. ಆಮೇಲೆ ಇದು ಪ್ಯೂರ್ ಐತು ಎಲ್ಲ ಹೆಂಗ್ ಗೊತ್ತಿಡಿದದ ಅದ ತೋರಿಸ್ತೀನಿಲ್ಲ, ಈಗ ಹೊರಗೆ ಅಡ್ಡಾಡತೈತಿ ತೋರಿಸ್ತಾ ಈಗ. ಈಗ ಬೇಡ ನೀವು ಚೂಡತ್ತಿನ ಪಾಪ ಅದು ಕೂತೈತದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ. ಆಮೇಲೆ ಭಾಳಷ್ಟು ಜನ ನಾವು ಚಾರ್ಲಿಗೆ ಎಷ್ಟು ಕೊಟ್ಟು ತಂದೀವಿ ಅಂತ ಭಾಳಷ್ಟು ಜನ ಕಾಮನ್ ಅಂದ್ರೆ ಕಾಮನ್ ಕ್ವಶನ್ ಕೇಳಾರು. ಸೊ ಎಷ್ಟು ಕೊಟ್ಟಿರಿ? 18K ಕೊಟ್ಟಿವಿ. 18K 18,000. ಆಕ್ಚುಲಿ ಅದ್ರಾಗ 2 ಟೈಪ್ ಬರ್ತಾವು. ಒಂದ್ ನಾರ್ಮಲ್ ಇರ್ತೈತಿ, ಅಂದ್ರೆ ಪ್ಯೂರ್ ಇರಂಗಿಲ್ಲ, ಅದು 8 to 12,000 ಇರ್ತೈತಿ. ಮತ್ ಮಿಕ್ಸ್ ಇರ್ತೈತಿ. ಮತ್ ಒಂದ್ ಯಾವ ಪ್ಯೂರ್ ಇರ್ತಲ್ಲ 16 to 20,000 ರೇಂಜ್ ಒಳಗೆ ಇರ್ತೈತಿ ಅದು. ಸೊ ನಮ್ದು 18 ಬೇಕಂದ್ರೆ ಪ್ಯೂರ್ ಐತಿ. ಅದ ಹೆಂಗ್ ನೋಡುದು ಅದು ತೋರಿಸ್ತೇನೆ ಈಗ. ಖರೇನ ಬಾಳ ಅಂದ್ರೆ ಭಾಳ ಶಾಣೆ ಐತಿ. ಭಾಳ ಇಂಟೆಲಿಜೆಂಟ್ ಇರ್ತಾವ. ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಡಾಗ್. ಮತ್ತ ಅದ್ರದ್ದು ಒನ್ ಆಫ್ ದ ಬೆಸ್ಟ್ ಸ್ಮೆಲ್ಲಿಂಗ್ ಇದನ್ನ ಇರ್ತೈತಿ ಅದಕ್ಕೆ. ಪವರ್ ಲ್ಯಾಬ್ ಆಗ ಗುರ್ತಡಸ್ ಮಾಡ್ತೈತಿ. ತೋರಿಸ್ತೀನಿ. ಹೊರಗೆ ಕೂತೈತಿ. 2 ದಿನ ಮನ್ಯಾಗ ಇಟ್ಕೊಂಡಿದ್ವಿ. ಆಮೇಲೆ ಈಗ ಒಂದ್ ಸ್ವಲ್ಪ ಅದ್ರದ್ದು ಹೊರಗೆ ಪ್ಲೇಸ್ ಮಾಡಿವಿ. ಅಂದ್ರೆ ಮತ್ತೆ ಮನ್ಯಾಗ ಕರ್ಕೋತೀವಿ. ಸ್ವಲ್ಪ ಹೊರಗ ಎರಡೂ ರೂಢಿ ಇರ್ಲಿ ಅಂತ ಹೊರಗೆ ಕೂತೈತಿ. ಹೌದಿಲ್ಲ ಸಣ್ಣ? ಏನ್ ತಿನ್ನತೀನಿ? ಆಟ ಆಡ್ಸಿ ಬಂದಿರ ಈಗ ಇಷ್ಟೊತ್ತನ ಜರ್ಗಿ ಉಸ್ ಬಂದಿರ? ಹೇಳಕ ಬರೋತಕ್ಕೆ ಪಪ್ಪ ಕುಂಕೊಂಡಾಳತ್ ಬಾಯ. ಚಾರ್ಲಿ ಚಾರ್ಲಿ ನೋಡ್ರಿ, ಚಾರ್ಲಿ ವಿಡಿಯೋ ನೋಡಾಕತ್ತೈತಿ. ಸೊ ಆಕ್ಚುಲಿ ಇದ ಮೂವಿ ನೋಡಿನ ಇವ್ರು ಇದಕ್ಕೆ ಚಾರ್ಲಿ ಅಂತ ಹೆಸರಿಟ್ಟಾರ. ಮೂವಿ ಅಲ್ಲ, ಟ್ರೇಲರ್ ಅಲ್ಲ. ಅದ ಕರೆ ಇನ್ನ ಬರುದೈತ್ಲ, ಟ್ರೇಲರ್ ಹೇಳತ್ತೀನಿ ನಾ. ಸಾನು ಹೆಂಗ್ ನೋಡತ್ತಿತ್ತು ಚಾರ್ಲಿ? ಚಾರ್ಲಿ ವಿಡಿಯೋ ನೋಡಕತ್ತಿತ್ತ. ಲಕ್ಷ ಕೊಟ್ಟು ನೋಡಕತ್ತಿತ್ತು ಸ್ಟಾರ್ಟಿಂಗ್ ಕರೆ. ಪಪ್ಪಿ ಹೆಂಗ್ ಹಿಡ್ಕೋದು ನೋಡಿಲ್ಲ, ಹಿಂಗ್ ಹಿಡ್ಕೋದು ಯಾವಾಗ್ಲೂ. ಅಂದ್ರೆ ಹೊಟ್ಟಿ ಹಿಡ್ಕೊಂಡ್ರು ಅದಕ್ಕೆ ತ್ರಾಸ ಆಕತಿ, ಮತ್ ಕುತ್ಕಿ ಹಿಡಿದ್ರು ಅದಕ್ಕೆ ತ್ರಾಸ ಆಕತಿ. ಕರೆ ನಿಮ್ ಕೈಯಾಗ ಕೇಳ್ರಿ, ನಿಮ್ ಕೈಯಾಗ ಹೆಂಗ್ ಶಾಂತ ನಿಂತತ್ಲ ಹಂಗ ನನ್ ಕೈಯಾಗ ನಿಂದ್ರಂಗಿಲ್ಲ. ಜಿಗಿನ ಹೊಡಿತೈತಿ ಬರ ರೈಟ್ ವೇ. ಈಗ ಹೆಂಗ್ ಗಪ್ಪ ಕೂತತ್ಲ
ಜಿಗಿನ ಹೊಡಿತೈತಿ ಇಲ್ಲಾಂದ್ರೆ ಬರೀ ಹಿಂಗ್ ಹೊಳ್ಳಿ ನಂಗೆ ಕಡ್ಯಾಕ ನೋಡ್ತೈತ ಅದು ಹಿಂಗ ಈ ರೀತಿ ಹಿಂಗ ಕರೆಕ್ಟ್ ಸ್ಟ್ರೇಟ್ ಇಟ್ಕೊಂಡಿರ್ತೈತಿ ನೋಡ್ಲಿ, ಅಡಗಾಡಂಗಿಲ್ಲ, ಏನು ಮಾಡಂಗಿಲ್ಲ, ಕುಯ್ ಮಾಡಂಗಿಲ್ಲ. ಸೊ ಇಲ್ಲಿ ಗಚ್ಚ ಹಿಡಿದ್ಬಿಡುದು, ಇಲ್ಲಿ ಇರ್ತೈತಲ್ಲ, ಇಲ್ಲಿ ತಳಗ ಅದ್ರದ ಇದು ಕರೆಕ್ಟ್. ಮತ್ತ ಇದ್ರದ್ ನೋಡ್ಲಿ ಪ್ಯೂರ್ ಬ್ರೀಡ್ ಹೆಂಗ್ ನೋಡುದಂದ್ರ ಇದ್ರ ಇಯರ್ ಹಿಂಗ್ ಬಿದ್ದಿರ್ಬೇಕು, ಹಿಂಗ್ ಎದ್ ನಿಲ್ಬಾರ್ದು. ಅವು ಉಳ್ಕಿದ್ ನಾಯಿಗಳು ಎದ್ ನಿಲ್ತಾವಲ್ಲ, ಜರ್ಮನ್ ಶೆಪರ್ಡ್ ಅದು ಹಂಗೆ ಎದ್ ನಿಲ್ಬಾರ್ದು ನೋಡಿ, ಹಿಂಗೆ ಯಾವಾಗಲೂ ಬಿದ್ದಿರ್ಬೇಕು. ಮತ್ತೆ ನೋಡ್ಲಿ ಇದು ಟ್ರಯಾಂಗಲ್ ಶೇಪ್ ಐತಿ. ಇಲ್ಲೊಪ್ಪಿ ಚಾರ್ಲಿ ಕಟ್ ನೋಡಪ್ಪಿ, ಕಿವಿ ನೋಡ್ಲಿ ಹಿಂಗ್ ಟ್ರಯಾಂಗಲ್ ಶೇಪ್ ಐತಿ. ಬಾಕಿದು ಇರಂಗಿಲ್ಲ ಅಂದ್ರೆ ಹಂಗಿತ್ತಂದ್ರ ಪ್ಯೂರ್ ಇರ್ತೈತಿ, ಇಲ್ಲಾಂದ್ರೆ ಒಂದ್ ಸ್ವಲ್ಪ ಹೆಚ್ಚ ಕಡಿಮೆ ಇರ್ತೈತಿ. ಮತ್ ಮೇನ್ ಅಂದ್ರ ಬಾಲ್ ನೋಡ್ಲಿ ಫುಲ್ ಸ್ಟ್ರೇಟ್ ಇರ್ತೈತಿ. ನಾವ್ ಅತ್ತಿಲ್ಲ ಯಾವಾಗ್ಲೂ ನಾಯಿ ಬಾಲ್ ಡೊಂಕ ಅಂತಂದ, ಬಟ್ ಲ್ಯಾಬ್ರಡಾರ್ ಯಾವಾಗ್ಲೂ ಸ್ಟ್ರೇಟ್ ಇರ್ತೈತಿ. ಗಿಡ್ ಇರ್ತೈತಲ್ಲ, ಗಿಡ್ ಇರ್ತೈತೆ ಬಾಲ್ ಗಿಡ್ ಇರ್ತೈತಿ, ಸ್ಟ್ರೇಟ್ ಇರ್ತೈತಿ, ಕಿವಿ ಟ್ರಯಾಂಗಲ್ ಇರ್ತೈತಿ, ಮತ್ ಬಿದ್ದಿರ್ತಾವ. ಆಮೇಲೆ ಮುಖ ಏನತ್ಲ ಪಂಚ್ ಫೇಸ್ ಇರ್ತೈತಿ, ಅಂದ್ರೆ ಈ ರೀತಿ ಹಿಂಗ ಚಪ್ಪಟ್ ಇರ್ತೈತಿ, ಬಾಳ ಉದ್ದಿರಂಗಿಲ್ಲ. ಸೊ ಹಂಗಿತ್ತಂದ್ರ ಪ್ಯೂರ್ ಇರ್ತಾನೆ. ಹಾ ಚಾರ್ಲಿ ಹೆಂಗಿತ್ತು ಚಾರ್ಲಿ? ಫಸ್ಟ್ ಟೈಮ್ ಚಾರ್ಲಿ ಮೀಟ್ಸ್ ಚಾರ್ಲಿ. ಸ್ಟಾರ್ಟಿಂಗ್ ನೋಡ್ತು, ಆಮೇಲೆ ಜಿಗ್ದಾಡಕೈತೆ. ಓಯ್ ಶೂ ಮಾಡ್ತೈತೆ ನೋಡಿ. ಏನ್ ಮಾಡಕತ್ತಿ? ನೀ ಅಪ್ಪಿ ಬಿಡ್ಬೇಕಾಗ್ತತಿ, ಬಾ ಸಣ್ಣದೈತಿ ಬುಟ್ಟಿ. ಬುಟ್ಟಿ ಬಾ ಸಣ್ಣದೈತಿ, ಬೇಡ ತೆಗಿ ಚೇಂಜ್ ಮಾಡೋದು. ಹಾ ಅದ್ ಕರೆಕ್ಟ್ ಆಯ್ತು ನೋಡೋದು, ಅದು ಕರೆಕ್ಟ್ ಆಯ್ತು. ಆಮೇಲೆ ತೊಳಗೆ ಇಟ್ಬಿಡ್ರಿ ಅದನ್ನ. ಝೀರೋ ಹಾ ಅದ್ ಝೀರೋ ಮಾಡ, ಅದ್ನಿಟ್ಟು ಝೀರೋ ಮಾಡು ಫಸ್ಟ್. ಸ್ವಲ್ಪ ಹಿಂಸರ್ರಿ ಎಲ್ಲಾರು. ಕಮ್ ಆನ್, ಸೀಟ್ ಪ್ರಾಪರ್ಲಿ. ಹಾ ಪಟ್ನ ಬಿಟ್ಬಿಡ್ಬೇಕು. ಹಾ ಹೋತನದ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾರ್ದು ಟೈಮ್ ಚಾರ್ಲಿ ಒಳಗೆ ಹೊಂಟೈತಿ. ಎಲ್ಲರ ರುಟೀನ್ ಫುಲ್ ಚೇಂಜ್ ಆಗೈತಿ. ಆದ್ರೆ ಒಂದು ಖುಷಿ, ಒಂದು ಎಕ್ಸೈಟ್ಮೆಂಟ್, ಒಂದೇನೋ ಒಂಥರ ಹೊಸದೇನೋ ಆದಂಗೆ ಆಗೈತಿ ಮನ್ಯಾಗ. ಮತ್ತು ಪಾಪು ಐತಿ, ಹಿಂಗಾಗಿ ಭಾಳ ಅಂದ್ರೆ ಭಾಳ ಕ್ಯೂಟ್, ಏನಾರ ಆ್ಯಕ್ಷನ್ಸ್ ಅದು ಮಾಡ್ತಿರ್ತೈತಿ. ಹಿಂಗಾಗಿ ನಗೋದು ಅದು ಕಾಡ್ಸೋದು ಈ ರೀತಿ ಎಲ್ಲ ನಡೆದೈತಿ. ಅದೇ ಎಲ್ಲ ಹ್ಯಾಪಿ ಮೂಮೆಂಟ್ಸನ್ನು ನಾನು ನಿಮ್ಮ ಜೊತೆನೂ ಶೇರ್ ಮಾಡೋಕ್ಕೆ ಟ್ರೈ ಮಾಡೀನಿ. ಈ ಬ್ಲಾಗ್ ಒಳಗೆ ಫುಲ್ ಆನ್ ಜಾಸ್ತಿಯಾಗಿ ಚಾರ್ಲಿದನ ಎಲ್ಲ ಮೂಮೆಂಟ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡೀನಿ. ಹೋಪ್ಸೋ ನಿಮಗೆ ಇಷ್ಟ ಆಗೈತಿ ಈ ಬ್ಲಾಗ್ ಅಂತ ಅನ್ಕೊಳಕತ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ. ಇನ್ನೂ ತನಕ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರ ಜೊತೆ ಈ ಬ್ಲಾಗನ್ನು ಶೇರ್ ಮಾಡಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಬಾಯ್.